ಅಂತ ಪ್ರಿಯಾಂಕಾ ಖರ್ಗೆ ಅವರೇ, ನನ್ನ ರಾಜಕೀಯ ಕಾರ್ಯದರ್ಶಿಗಳಂತ ಪೊನ್ನಣ್ಣವರೇ, ಬೆಂಗಳೂರು ಬ್ರಾಂಚಿನ ಚೇರ್ಮನ್ ಆದಂಥ ಕವಿತಾ ಪರಮೇಶ್ವರ್ ಅವರೇ, ಶ್ರೀಪದ್ರವರೇ, ಪ್ರಮೋದ್ರವರೇ, ವಿರೂಪಾಕ್ಷರವರೇ, ಪಂಪನರವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಮತ್ತು ಈ ಸಂವಾದದ 2 ದಿನದ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಪ್ರತಿನಿಧಿಗಳೇ, ಟುಡೇ ಆಲ್ರೆಡಿ ಆಸ್ ಕವಿತಾ ಪರಮೇಶ್ವರ್ wish you on this great day, Varmalakshmi Day, a day for women, day for Lakshmi, to pray Lakshmi. So we all have joined. So again, on behalf of the government of Karnataka and myself, I would like to wish you a great day. You have to make more people richer, more stronger, build, guide us well. So ಅದರಿಂದ ತಾವೆಲ್ಲ ಕೂಡ ಇವತ್ತು ಈ ಪವಿತ್ರವಾದ ದಿನ ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ. When I agreed to this program, I think I never knew that there will be an assembly today. But unfortunately, we had to decide the assembly, and assembly is going on. We all have to go. My opposition party leaders, BJP leaders are not able to digest me and my government. There is nothing for them to fight against me, since I am very clear in my thought, clear in my vision, clear in my attitude, and the approach towards the common man and the people of Karnataka, and to make India and Karnataka stronger. Bursting jealousy has no medicine. Jealousy ke medicine illa. ಅದಕ್ಕೆ ಪಾಪ ಅಸೆಂಬ್ಲಿಲಿ ನಮ್ಮ ಮಾತಾಡೋಕ್ಕೂ ಬಿಡ್ತಾ ಇಲ್ಲ, ಯಾವುದೋ ಸಣ್ಣ ಇದು ಮಾಡಿಕೊಂಡು ಅಸೆಂಬ್ಲಿನೇ ನಡೀತಾ ಇಲ್ಲ. ಈ ಮಧ್ಯದಲ್ಲಿ ನಾನು ನಿಮ್ಮ ಹತ್ರ ಒಪ್ಕೊಂಡಿದ್ದೀನಲ್ಲ ಅಂತ ಬಂದಿದ್ದೀನಿ. ಇದಾದಮೇಲೆ ಇಮ್ಮಿಡಿಯೇಟ್ಲಿ ನನಗೊಂದು ಕ್ಯಾಬಿನೆಟ್ ಮೀಟಿಂಗ್ ಇದೆ, ಅಸೆಂಬ್ಲಿ ನಡೀತಾ ಇದೆ. Yesterday, myself, Priyanka Khurge, we both were in Chennai. We attended the South India Chief Ministers Conference and Council of Ministers. I think you might have looked at the media yesterday and today morning. We had to present what the problems of Karnataka, how we are facing, how Karnataka is being helping, not only Karnataka, the entire South India is helping the national growth. Without South India, see, we have lit this lamp now. The lamp, there was a oil, there was a batti, cotton, that is taking the heat, and the lamp is growing like that from the south. The entire light is coming to the entire country, So I mentioned that what we deserve, what we earn, we need a proper share. Like you all have been guiding all of us. So we are demanding for the share of South India. You know that Karnataka economic strength, the second largest taxpayers of this country. ಇಡೀ ಭಾರತದಲ್ಲೇ ನಾವು ಮಹಾರಾಷ್ಟ್ರ ಬಿಟ್ಟರೆ, ಮಹಾರಾಷ್ಟ್ರಕ್ಕೆ ತಂದೆ ಆದಂಥ ಒಂದು ಮೊದಲಿಂದನೂ ಕೂಡ ಒಂದು ಶಕ್ತಿ ಇದೆ. ಸೊ ಅದಾದ ಬಿಟ್ಟರೆ ಕರ್ನಾಟಕ ಆಲ್ಮೋಸ್ಟ್ 40% ಆಫ್ ದಿ ಎಕ್ಸ್ಪೋರ್ಟ್ಸ್ ನಾವು ಕೊಡ್ತಾ ಇದ್ದೀವಿ. highest GST ಟ್ಯಾಕ್ಸ್ ಕಲೆಕ್ಷನ್ ಕೊಡ್ತಾ ಇದ್ದೀವಿ. ಇಡೀ ಪ್ರಪಂಚದ ಎಲ್ಲ ಜನ ಇಲ್ಲಿರೋಂಥ ಪ್ರಕೃತಿ, ಇಲ್ಲಿರೋಂಥ ಬುದ್ಧಿವಂತಿಕೆ, ಇಲ್ಲಿರೋಂಥ ಎಲ್ಲ ನೋಡಿ ಆಲ್ ಫಾರ್ಚೂನ್ 500 ಕಂಪ್ನೀಸ್ ಕೂಡ ಎಲ್ಲ ಬಂದು ಬೆಂಗಳೂರಲ್ಲೇ ಬಂದು ನೆಲೆದು ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಇವತ್ತು ಎಲ್ಲ ಕೂಡ ಇಲ್ಲೇ ಓದಿಸಿ ಇಲ್ಲೇ ಬಿಸ್ನೆಸ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ನೀವು ಯಾವುದೇ ತೆಗೆದುಕೊಳ್ಳಿ, ಯಾವುದೇ ವಿಚಾರಕ್ಕೆ ಹೋಗಿ, ನಾನು ಬರೀ IT BT ಅಂತ ಅಲ್ಲ, ಎಲ್ಲ ಸಂದರ್ಭದಲ್ಲೂ ನೀವು ಯಾವುದೇ ಟೆಕ್ನಾಲಜಿ ತೆಗೆದುಕೊಳ್ಳಿ, ಏರೋಸ್ಪೇಸ್ ತೆಗೆದುಕೊಳ್ಳಿ, ಎನಿ ಇಶ್ಯೂ, ಐ ಥಿಂಕ್ ಕರ್ನಾಟಕ ಆ್ಯಂಡ್ ಬ್ಯಾಂಗ್ಳೂರ್ ಈಸ್ ಟೇಕಿಂಗ್ ಎ ಲೀಡ್. I was just speaking to today, I am very happy to just be a part of this ಸಂವಾದ. ಭಾಳ ಸಂತೋಷದಿಂದ ಈ ಜ್ಯೋತಿನ ನಾನು ಬೆಳೆಸಿದ್ದೇನೆ, ಉದ್ಘಾಟನೆ ಮಾಡಿದ್ದೇನೆ. ನೀವೆಲ್ಲ ಕೂಡ ನಮಗೆಲ್ಲ ಒಳ್ಳೆ ಮಾರ್ಗದರ್ಶನ ಕೊಡ್ತಾ ಇದ್ದೀರಿ.
ನೀವು ಮಾರ್ಗದರ್ಶನ ಕೊಡಲಿಲ್ಲ ಅಂತಂದರೆ ಕರ್ನಾಟಕ ಇಷ್ಟು ರೀತಿ ಬೆಳೀತಿರ್ಲಿಲ್ಲ. ಈಗ ಇಡೀ ದೇಶದಲ್ಲೇ ನಮ್ಮ ಎಕನಾಮಿಕ್ ಸ್ಟ್ರೆಂತ್ ಇದೆಯಲ್ಲ, ನಮ್ಮ GDP ಇರ್ಬೋದು, ಪ್ರತಿ ಟ್ಯಾಕ್ಸ್ ಇರ್ಬೋದು, ಪ್ರತಿಯೊಂದು ಕೂಡ ಇಲ್ಲಿ ಉತ್ತಮವಾದ ರೀತಿಯಲ್ಲಿ ಇವತ್ತು ನಡೀತಾ ಇದೆ. ಇದಕ್ಕೆ ಗೈಡ್ ಮಾಡೋದು ಭಾಳ ಮುಖ್ಯ. ಸೊ ಇವತ್ತು ನೀವು ಅದನ್ನು ನಂಬಿಕೆ ಅನ್ನೋ ಪದನ ನಿಮ್ಮ ಬ್ಲಡ್ನಲ್ಲೇ ಬಂದಿದೆ, ಅದನ್ನು ನೀವು ಉಳಿಸ್ಕೊಳ್ಬೇಕು. ದುಡ್ಡು ಬ್ಲಡ್ ಎರಡೂ ಸರ್ಕ್ಯುಲೇಟ್ ಆಗಬೇಕಂತೆ. ಒಂದು ಸತಿ ಸಾಯಿಬಾಬಾ ಪ್ರೋಗ್ರಾಮ್ಗೆ ಹೋಗಿದ್ದೆ. ಸಾಯಿಬಾಬಾರವರು ಯಾವುದೋ ಒಂದು ಮಠದ ಕಾರ್ಯಕ್ರಮಕ್ಕೆ 30 ವರ್ಷದಿಂದ ಬಂದಿದ್ದರು. ಬೆಂಗಳೂರಿನಲ್ಲಿ ಬದುಕಿದ್ರು ಸಾಯಿಬಾಬಾ. ನಾನು ಹೋದಾಗ ಸ್ಟೇಜ್ ಮೇಲೆ 200-300 ಜನ ಸ್ವಾಮಿಗಳೆಲ್ಲ ಕೂತಿದ್ರು. ಒಂದು ಬರ್ತಡೇ ಇತ್ತು, ಬಾಲಗಂಗಾಧರ ಸ್ವಾಮೀಜಿ ಬರ್ತಡೇ. ಆಗ ಹೋದಾಗ ಅವರು ಒಂದು ಮಾತು ಹೇಳಿದ್ರು. 8 ನಿಮಿಷ 30 ನಿಮಿಷ ಮಾತಾಡಿದ್ರು. 8 ಭಗವದ್ಗೀತೆ ಶ್ಲೋಕ ಹೇಳಿದ್ರು, ಅದಕ್ಕೆ ಅರ್ಥ ಹೇಳಿದ್ರು. ಆ ಮಧ್ಯದಲ್ಲೇ ಸ್ವಾಮಿಗಳು ಕುಂಡಿಸ್ಕೊಂಡು ಎಲ್ಲ ಸ್ವಾಮಿಗಳಿಗೂ ಹೇಳಿದ್ರು, ದುಡ್ಡು ಬ್ಲಡ್ ಎರಡು ಸರ್ಕ್ಯುಲೇಟ್ ಆಗಬೇಕು. ಒಂದು ಕಡೆ ದುಡ್ಡಿದ್ರೆ ಒಂದು ಕಡೆ BP ಇದು ಬ್ಲಡ್ ಇತ್ತು ಅಂತಂದರೆ BP ಶುಗರು ಎಲ್ಲ ಬಂದ್ಬಿಡ್ತದೆ, ಮನುಷ್ಯನ ಆರೋಗ್ಯ ಕೆಟ್ಟೋಯ್ತದೆ. ಹಂಗೆ ದುಡ್ಡು ಒಂದು ಕಡೆ ಸೇರ್ಕೊಬಿಟ್ರೆ ಇನ್ಕಮ್ ಟ್ಯಾಕ್ಸು, ಸೇಲ್ ಟ್ಯಾಕ್ಸು, GST, ಕಮರ್ಷಿಯಲ್ ಟ್ಯಾಕ್ಸು, ಕಳ್ಳರು ಕಾಕರು ಎಲ್ಲ ಬರ್ತದೆ. ಸೊ ಮನಿ ಶುಡ್ ಸರ್ಕ್ಯುಲೇಟ್. ಹಾಗೆ ನೀವು ಒಂದು ಕಡೆ ಎಲ್ಲ ಮಾಡ್ತಾವೆ ದುಡ್ಡು ಮಡಿಕೊಳಕ್ಕೆ ಹೋಗಬೇಡಿ, ಜನಸೇವೆ ಹಾಕಿ ಜನಕ್ಕೆ ಇದು ಮಾಡಿ ಅಂತೇಳಿ ಅವತ್ತು ಮಾರ್ಗದರ್ಶನವನ್ನು ಕೊಟ್ಟರು. ಹಂಗೆ ನೀವು ಕೂಡ ನಮಗೆಲ್ಲ ಗೈಡ್ ಮಾಡ್ತೀರಿ. ಒಂದು ಕಡೆ ಈ ಜಾಸ್ತಿ ದುಡ್ಡಿದ ತಕ್ಷಣ ನಮಗೂ ಒಂದು ಸ್ವಲ್ಪ ಸಿಕ್ಕರೆ ಸಾಕು. ಈಗ ಹೊಸ ಕಾನೂನಲ್ಲಿ 2 ಲಕ್ಷದ ಮೇಲೆ ಇಟ್ಕೊಳ್ಳೋಂಗೇ ಇಲ್ಲ. ಸೊ ಸರ್ಕ್ಯುಲೇಷನ್ ಆಗ್ತಾ ಇರಬೇಕು, ದುಡ್ಡು ಸಮಾಜಕ್ಕೆ ಹೋಗ್ತಾ ಇರಬೇಕು, ಇನ್ವೆಸ್ಟ್ಮೆಂಟ್ ಆಗ್ತಾ ಇರಬೇಕು. ಸೊ ಅದಕ್ಕೆಲ್ಲ ಗೈಡ್ ಮಾಡಲಿಕ್ಕೆ ಇವತ್ತು ತಾವೆಲ್ಲ ಇದ್ದೀರಿ. ಸೊ ನಮ್ಮ ಇವ್ರು ಹೇಳ್ದಂಗೆ, ಕವಿತಾ ಅವ್ರು ಹೇಳ್ದಂಗೆ, ಸರ್ವಜ್ಞದ ಒಂದು ಮಾತು ಅವ್ರು ಹೇಳ್ತಿದ್ದಂಗೆ ನನಗೆ ಸರ್ವಜ್ಞ ಒಂದು ಕಡೆ ಒಂದು ಮಾತು ಹೇಳಿದ್ದು ನನಗೆ ನೆನಪು ಬರ್ತಾಯಿತ್ತು. ನಿಂಬೆಗಿಂ ಹುಳಿ ಇಲ್ಲ, ದುಂಬೆಗಿಂ ಕರಿ ಇಲ್ಲ, ಶಂಭುಕಿನ್ನ ಅಧಿಕ ದೇವನಿಲ್ಲ. ಅಂದರೆ ನಿಂಬೆಹಣ್ಣು ಇದೆಯಲ್ಲ, ನಿಂಬೆಹಣ್ಣು ಎಲ್ಲ ಹುಳಿಗಳಕ್ಕಿಂತ ಶ್ರೇಷ್ಠವಾದಂಥ ಹುಳಿ ನಿಂಬೆಹಣ್ಣು ಹುಳಿ ಅಂತೆ. ಈ ದ್ರಾಕ್ಷಿ ಹುಳಿ, ಹುಣಸೆಹಣ್ಣು ಹುಳಿ, ಬೇರೆ ಬೇರೆ ಎಲ್ಲ ಹುಳಿಗಳಲ್ಲಿ ಕೂಡ ಮಾವಿನ ಹುಳಿ, ಇವೆಲ್ಲದಕ್ಕಿಂತ ನಿಂಬೆಹಣ್ಣು ಹುಳಿ ಭಾಳ ಶ್ರೇಷ್ಠ ಅಂತೆ. ದಟ್ ಆಸಿಡ್ ವಾಟ್ ಎವರ್ ಇಸ್ ದಟ್. ಶಂಭುಕಿನ್ನ ಅಧಿಕ ದೇವನಿಲ್ಲ ಅಂದರೆ, ಶಂಭು ಅಂತ ಅಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಈಶ್ವರ, ಶಂಭು ಕರೀತಾರೆ ಪರಮೇಶ್ವರ. ಎಲ್ಲ ದೇವಕ್ಕಿಂತ ಹಿಂದೂ ಧರ್ಮದಲ್ಲಿ ದೊಡ್ಡ ದೇವರು ಪರಮೇಶ್ವರ. ನಮಗೆ ಶಂಭು ಅಂತ ಕರೀತಾರೆ. ನಿಂಬೆಗಿಂ ಹುಳಿ ಇಲ್ಲ, ಅದಾದ್ಮೇಲೆ ದುಂಬಿಗಿಂ ಕರಿ ಇಲ್ಲ, ಅದು ಕಪ್ಪು. ಈ ಮೈಕಲ್ಲಿದೆ, ಕೂದಲಲ್ಲಿದೆ, ಬಟ್ಟೆಯಲ್ಲಿದೆ, ಎಲ್ಲ ಕಪ್ಪು. ಅದು ಹಳ್ಳಿಲಿರೋಂಥ ಮೈಕು ಗ್ಲಾಸ್ ಹೊಡೆದಂಗೆ ಹೊಡಿತಾ ಇರ್ತದೆ. ಅದಾದ್ಮೇಲೆ ಕೊನೆಗೆ ಒಂದು ಮಾತು ಹೇಳ್ತಾರೆ, ನಿಂಬೆಗಿಂ ಹುಳಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಕಿನ್ನ ಅಧಿಕ ದೇವನಿಲ್ಲ, ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ. ಎಲ್ಲ ಗುಣಗಳಕ್ಕಿಂತ ಯಾವ ದೊಡ್ಡ ಗುಣ ಯಾವುದಪ್ಪ ಅಂದರೆ ನಂಬಿಕೆ ಅಂತ. ಹಂಗೆ ನಾವು ಇವತ್ತು ಯು ಆರ್ ದಿ ಕಸ್ಟೋಡಿಯನ್ ಆಫ್ ಟ್ರಸ್ಟ್. ಆ ಟ್ರಸ್ಟನ್ನು ತಾವು ಉಳಿಸ್ಕೊಂಡು ಬಂದಿದ್ದೀರಿ. ಈಗ ನಾವೆಲ್ಲ ಎಷ್ಟೋ ಪ್ರೆಷರ್ ಇರ್ತೀವಿ, ನಮ್ಗೇನು ಗೊತ್ತಿಲ್ಲ. ನೀವೇನು ಕಳಿಸ್ಕೊಡ್ತೀರಿ ಅದಕ್ಕೆ ಸುಮ್ಮನೆ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಸೈನ್ ಹಾಕೋದೇ ಕೆಲಸ. ಸೊ ಅದು ಬಿಟ್ಟರೆ ನಮ್ಗೇನು ಗೊತ್ತಾಗ್ತದೆ? ನೀವೇ ನಮ್ಮನ್ನ ರಕ್ಷಣೆ ಮಾಡಬೇಕು, ನಮ್ಮ ಬದುಕನ್ನು ರಕ್ಷಣೆ ಮಾಡಬೇಕು, ನಮ್ಮ ಆಸ್ತಿಯನ್ನು ರಕ್ಷಣೆ ಮಾಡಬೇಕು, ನಮ್ಮ ಆದಾಯಕ್ಕೂ ಮಾರ್ಗದರ್ಶನ ಮಾಡಬೇಕು, ಎಲ್ಲ ನೀವೇ ಮಾಡಬೇಕು. ಅಲ್ಟಿಮೇಟ್ಲಿ ಯು ಹ್ಯಾವ್ ಟು ಲುಕ್ ಅಟ್. ಸೊ ಅದಕ್ಕೆ ಇಡೀ ಪ್ರಪಂಚದಲ್ಲಿ ಇವತ್ತಲ್ಲಿ ಬಂದ ತಕ್ಷಣ ವಿನಾಯಕನಿಗೆ ಪೂಜೆ ಮಾಡಿಸಿದ್ರು. ವಿಜಯಕ್ಕೆ ನಾಯಕ ವಿನಾಯಕ, ಎಲ್ಲದಕ್ಕೂ ವಿಘ್ನ ನಿವಾರಣೆಗೂ ವಿನಾಯಕ. ಹಂಗೆ ನಾವು ಮಾಡೋಂಥ ಅನೇಕ ತಪ್ಪುಗಳನ್ನು, ವಿಘ್ನಗಳನ್ನು ನಿವಾರಣೆ ಮಾಡೋಕ್ಕೂ ಕೂಡ ನಿಮಗೆ ಭಗವಂತ ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾನೆ. ಸೊ ಹಂಗೆ ಯು ಆಲ್ ಹ್ಯಾವ್ ಟು ವರ್ಕ್, ಯು ಆಲ್ ಹ್ಯಾವ್ ಟು ಗೈಡ್, ಬಟ್ ಯು ಆರ್ ನಾಟ್ ಡೂಯಿಂಗ್ ವರ್ಕ್ ಫಾರ್ ಯುವರ್ ಸೆಲ್ಫ್. ಯು ಆರ್ ಬೇಸಿಕಲಿ ಯು ಆರ್ ಬಿಲ್ಡಿಂಗ್ ದಿ ನೇಷನ್. ದಿ ನೇಷನ್ ಈಸ್ ಸೋ ಪ್ರೌಡ್ ದಟ್ ಯು ಆರ್ ಗೈಡಿಂಗ್ ಎವ್ರಿ ಒನ್. ಈ ಮಧ್ಯದಲ್ಲಿ ಐ ನೋ ದಟ್ ಬೇರೆ ಬೇಕಾದಷ್ಟು ಕಾನೂನುಗಳನ್ನ ನಮ್ಮ ಪಾರ್ಲಿಮೆಂಟಲ್ಲಿ ಮಾಡ್ಬೋದು, ಸರ್ಕಾರ ಮಾಡ್ಬೋದು, ನಾವು ಮಾಡ್ಬೋದು. ಎಲ್ಲದರಲ್ಲೂ ಒಂದು ಸಣ್ಣ ಲೂಸ್ ಪೋಲ್ಸ್ ಹಿಡಿದು ಕೊನೆಗೆ ಹಿಂಗಿಂದವು ಹಿಂಗೆ ಬಂದು ಕೊನೆಗೆ ಹಿಂಗೆ ಊಟ ಮಾಡೋಂಗೆಲ್ಲ ಕೂಡ ನೀವೆಲ್ಲ ಗೈಡು ಕೂಡ ಮಾಡ್ತೀರಿ. ಅದು ಕೂಡ ನನಗೆ ಅರಿವಿದೆ. ಬಟ್ ಒಂದು ಏನಪ್ಪ ಅಂದರೆ, ಆನೆಸ್ಟ್ ಪೀಪಲ್ಗೆ, ಮೋರ್ ರಿಚ್ ಇದು ಕ್ಲೀನಾಗಿ ಟ್ಯಾಕ್ಸ್ ಪೇಯರ್ಸ್ಗೆ ಬೇಕಾದಷ್ಟು ಈ ಆಫೀಸರ್ಸು ಕಿರುಕುಳ ಅಂತ ಕೊಟ್ಟು ಕೆಲವರ ಮಾನಸಿಕವಾದಂಥ ಇದನ್ನು ಕಡಿಮೆ ಮಾಡಿಬಿಡ್ತಾರೆ. ಯಾರು ಕಳ್ತನ ಮಾಡ್ತಾರೆ ಅವ್ರು ಸುದ್ದಿಗೆ ಹೋಗಲ್ಲ, ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ, ಯಾರು ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಕಟ್ತಾರೆ ಅವ್ರ ಮೇಲೆ ಹೊಂಟೋಗ್ತಾರೆ. ಈಗ ನೋಡಿ, ನನಗೆ ಯಾವುದೋ ಲಾಸ್ಟ್ ಟೈಮ್ ನಾನು ಎಲ್ಲೋ ಹೋಗಿದ್ದೆ, ಆಸ್ಟ್ರೇಲಿಯಾಗೆ ಯಾವುದೋ ಒಂದು 6-7 ವರ್ಷದಿಂದ ಹೋಗಿದ್ದೆ.
ರೀಸೆಂಟಾಗಿ ದುಬೈ ಹೋಗಿದ್ದೆ. ಆಲ್ಮೋಸ್ಟ್ 12 lakh ಬಿಗ್ ಬಿಸ್ನೆಸ್ ಮೆನ್ ಇನ್ ದಿಸ್ ಕಂಟ್ರಿ ಹ್ಯಾವ್ ಲೆಫ್ಟ್ ಇಂಡಿಯಾ ಆ್ಯಂಡ್ ಗಾನ್ ಟು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ವರ್ಲ್ಡ್. ಯಾಕೆ ಅಂದರೆ ಈ ಸಾಕಪ್ಪ, ಈ IT, ED, CBIನವ್ರ ಸವಾಸ ಸಾಕು, ನಾವು ಅಲ್ಲೆಲ್ಲ ಹೋಗಿ ನೆಮ್ಮದಿಯಾಗಿರೋಣ ಅಂತೇಳಿ ಎಲ್ಲ ದೇಶ ಬಿಟ್ಬಿಟ್ಟು ಹೊರಟೋಗ್ತಿದ್ದಾರೆ. ಇದು ಯಾರು ಹೇಳೋರು? ಅವ್ರಿಗೆ ಅರ್ಥ ಆಗಲ್ಲ. ಆ ಸೀಟಲ್ಲಿ ಕೂತ್ಕೊಂಡು ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸು ಇನ್ನೇನಿಲ್ಲ, ಬರೀ ತೊಂದರೆ ಕೊಡದೆ ಅವ್ರಿಗೆ ಕೆಲಸ. ಗೈಡ್ ಮಾಡಿ ಏನಾದ್ರು ಒಳ್ಳೇದು ಮಾಡೋಣ ಅಂದ್ರೆ ಮಾಡೋಕ್ಕೆ ಹೋಗಲ್ಲ. ಸೊ ಹಂಗೆ ಇವತ್ತು ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸು ಕೂಡ ಭಾಳ ಕಿರುಕುಳ ಕೊಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಬರೀ ಡಿಮಾನಿಟೇಷನ್ ತೆಗೆದುಬಿಟ್ರು. ಐ ಸಲ್ಯೂಟ್ ನಾಗರತ್ನ, ನಮ್ಮ ರಾಜ್ಯದಿಂದ ಹೋಗಿದಂಥ ನಾಗರತ್ನ ಅವ್ರಿಗೆ ನಾನು ಸಲ್ಯೂಟ್ ಮಾಡ್ತೀನಿ. 8-9 ಜನ ಜಡ್ಜು ಒಂದು ರೀತಿ ಬರೆದ್ರೆ ತಂದೆ ಆದಂಥ ಅಭಿಪ್ರಾಯನ ನೀವು ಮಾಡಿದ ತಪ್ಪು ಅಂತ. ನಾವೆಲ್ಲ ನಮ್ಮ ದೇಶದಲ್ಲೆಲ್ಲ ಈಗ ಇವತ್ತು ವರಲಕ್ಷ್ಮಿ ಹಬ್ಬ ಎಲ್ಲ ಮನೆಯಲ್ಲೂ ಕೂಡ 3 ಲಕ್ಷ 2 ಲಕ್ಷ 5 ಲಕ್ಷ ಕಂತೆ ಇಟ್ಬಿಟ್ಟು ಅದು ನಾವು ನೋಡ್ದಕ್ಕೆ ತಾನೇ ನಮ್ಗೆ ಈ ನೋಟ್ ಇದೆ ಅಂತ ಗೊತ್ತಿರುತ್ತೆ. ಪೇಪರ್ ನೋಟ್ ನಮ್ಗೆ ಏನು ಗೊತ್ತು, ಫೋನ್ಪೇ ಏನು ಗೊತ್ತು ನಮಗೆ. ಸೊ ಎಲ್ಲ ಅಟ್ಲೀಸ್ಟ್ ನೋಡಬೇಕು, ಲಕ್ಷ್ಮಿಯನ್ನು ನೋಡ್ಬೇಕು, ಕಂಡಾಗ ಮಾತ್ರ ನಮಗೆ ಅದ್ರ ಬೆಲೆ ಏನು ಅಂತ ಗೊತ್ತಾಗ್ತದೆ. ಸೊ ಅದಕ್ಕೆ ಈಗೆಲ್ಲ ತಪ್ಪಿಸ್ಬಿಟ್ಟು ನಾನು ಗುಜರಾತ್ಗೆ ಹೋಗಿದ್ದೆ. ಐಡ್ ಬೀನ್ ಟು ಗುಜರಾತ್ ಲಾಸ್ಟ್ ಅಬೌಟ್ 1 year 2 years ಬ್ಯಾಕ್ ಬಿಫೋರ್. ಇದು ಯಾವುದೋ ಒಂದು ಕಾರ್ಯಕ್ರಮ ಇತ್ತು. ಅಲ್ಲಿಲ್ಲ ಈ 70% ಅಲ್ಲಿ ಇನ್ನೂ ಕ್ಯಾಶ್ ಇದೆ, 30% ಮಾತ್ರ ವೈಟು. ಬಟ್ ಕರ್ನಾಟಕದಲ್ಲಿ 90% ವೈಟ್ ಇದೆ, ಓನ್ಲಿ 10% ಕ್ಯಾಶ್ ಇಸ್ ಅವೈಲಬಲ್. ನನಗೆ ಎಷ್ಟೋ ಡೆವಲಪರ್ಸ್ ಎಲ್ಲ ಗೊತ್ತು, ಬಿಸ್ನೆಸ್ ಮೆನ್ ಎಲ್ಲ ಗೊತ್ತು. ಆಲ್ಮೋಸ್ಟ್ 99% ಯಾರೇ ಡೆವಲಪರ್ಸ್ ಎಲ್ಲ ವೈಟ್ ಅಮೌಂಟ್ ಎಲ್ಲ ತೆಗೆದುಕೊಳ್ತಾರೆ. ಸೊ ವಿ ಆರ್ ಮಚ್ ಡಿಸಿಪ್ಲಿನ್ ಕಂಪೇರ್ ಟು ಅದರ್ ಪಾರ್ಟ್ಸ್ ಆಫ್ ದಿ ವರ್ಲ್ಡ್. ಸೊ ಅದರ್ ಪಾರ್ಟ್ ಆಫ್ ದಿ ಕಂಟ್ರಿ, ಐ ಆಮ್ ಸೆಲಿಂಗ್, ನಾಟ್ ಫಾರ್ ದಿ ವರ್ಲ್ಡ್. ಸೊ ನಾವು ಇವತ್ತು ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ ನೀವೆಲ್ಲ ಇಡೀ ಕರ್ನಾಟಕ ರಾಜ್ಯದಿಂದ ಬಂದಿದ್ದೀರಿ ಅಂಥೇಳಿ ನಮ್ಮ ಇವರ ಪಕ್ಕದಲ್ಲಿರೋಂಥ ನಮ್ಮ ಗೆಸ್ಟು ರೇವಣ್ಣವ್ರು ಹೇಳ್ತಾಯಿದ್ರು. ಸೊ ಹಂಗೆ ಭಾಳ ಜನ ಇವತ್ತು ನಮ್ಮನ್ನೆಲ್ಲ ನೀವು ಗೈಡ್ ಮಾಡ್ತಾಯಿದ್ದೀರಿ. ಕರ್ನಾಟಕ ದೊಡ್ಡ ಎಕನಾಮಿಕ್ ಸ್ಟ್ರೆಂತ್ ಆಗಿ ಇವತ್ತು ಬೆಳೆದಿದೆ. ಭಾಳ ಜನ ಮ್ಯಾನುಫ್ಯಾಕ್ಚರಿಂಗ್ ಇದರಲ್ಲಿರ್ಬೋದು, ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಇಲ್ಲಿ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ನಿಮ್ಮ ಗೈಡೆನ್ಸ್ ಇಲ್ಲ ಅಂದರೆ ಅವ್ರು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ಭಾರತನೇ ಒಳ್ಳೆ ಎಕನಾಮಿಕ್ ಟ್ರಾನ್ಸ್ಫಾರ್ಮೇಷನ್ ಆಗ್ತಾಯಿದೆ. ಅದಕ್ಕೆ ಮೂಲ ಕಾರಣ ಇವತ್ತು ಚೆನ್ನೈ, ತಮಿಳ್ನಾಡವರು ಕೂಡ ಅಲ್ಲೂ ಕೂಡ ಭಾಳ ಶಿಸ್ತು, ಎಕ್ಸ್ಪೆಷಲಿ ಕಂಪ್ನೀಸ್ ಲಾಗಳು ಎಲ್ಲ ಕೂಡ ನಾನೆಲ್ಲ ಗಮನಿಸಿದ್ದೇನೆ. ಇಲ್ಲೂ ಕೂಡ ಅದೇ ರೀತಿ ನಡ್ಕೊಂಡು ಬರ್ತಾ ಇದೆ. ಸೊ ಹಂಗೆ ನಮ್ಮ ದಕ್ಷಿಣ ಭಾರತ, ನಿನ್ನೆ ನಾನು ಅದೇ ವಾದ ಮಾಡಿದೆ. ನಾನು ಪ್ರಿಯಾಂಕ್ ಅವರು ಹೋಗಿ ನಿನ್ನೆ ಹೋಮ್ ಮಿನಿಸ್ಟರ್ ಮುಂದೆ ಹೇಳ್ತಾ ಇದ್ದೆ, ಇಟ್ ಈಸ್ ದಿ ಗ್ರೋತ್ ಇಂಜಿನ್ ಆಫ್ ದಿ ಎಂಟೈರ್ ಕಂಟ್ರಿ ಇಸ್ ಫ್ರಮ್ ದಿ ಸೌತ್. ಸಿನ್ಸ್ ದಿ ಸೌತ್ ಈಸ್ ಕಾಂಟ್ರಿಬ್ಯೂಟಿಂಗ್ ಎವ್ರಿಥಿಂಗ್ ಟು ಎಂಟೈರ್ ಇಂಡಿಯಾ. ವಿತೌಟ್ ಸೌತ್ ಇಂಡಿಯಾ ದೇರ್ ಇಸ್ ನೋ ಇಂಡಿಯಾ ಅಂತೇಳಿ ನಾನು ಮಾತಾಡ್ಕೊಂಡು ಬಂದೆ. ಹಂಗೆ ಇವತ್ತು ನಾನು ವಾಜಪೇಯಿ ಅವ್ರು ಬಂದಾಗೂ ಕೂಡ ಅವ್ರು ಹೇಳಿದ್ರು, ಮೈಸೂರಲ್ಲಿ ವಿವೇಕಾನಂದ ಪ್ರೋಗ್ರಾಮ್ ಒಂದು ರಾಮಕೃಷ್ಣ ಆಶ್ರಮದಲ್ಲಿ ಇತ್ತು. ಅಲ್ಲೂ ಪ್ರೈಮ್ ಮಿನಿಸ್ಟರ್ಗೆ ಹೇಳಿದೆ, ಇಂಡಿಯಾ ಈಸ್ ಸೀನ್ ಥ್ರೂ ಓನ್ಲಿ ಬ್ಯಾಂಗ್ಳೂರ್, ದಿ ವರ್ಲ್ಡ್ ಈಸ್ ಲುಕಿಂಗ್ ಓನ್ಲಿ ಥ್ರೂ ಬ್ಯಾಂಗ್ಳೂರ್. ವೈ ಆರ್ ಫಾರ್ಚೂನ್ 500 ಕಂಪ್ನೀಸ್, ವಿ ಹ್ಯಾವ್ 2 lakh ಫಾರಿನ್ ಪಾಸ್ಪೋರ್ಟ್ಸ್ ಇನ್ ಬ್ಯಾಂಗ್ಳೂರ್, 2 lakh ಫಾರಿನ್ ಪಾಸ್ಪೋರ್ಟ್ಸ್ ವರ್ಕಿಂಗ್ ಇಯರ್. ಯಾಕೆ ಅಂತಂದರೆ ಒಂದು ಟ್ರಸ್ಟು. ಸೊ ಎಲ್ಲ ಬ್ಯಾಲೆನ್ಸ್ ಶೀಟ್ ನೋಡ್ತಾರೆ, ಎಲ್ಲ ಯಾವ ರೀತಿ ಬೆಳೀತದೆ ಅಂತ ನೋಡ್ತಾರೆ, ಸಿಸ್ಟಮ್ ನೋಡ್ತಾರೆ. ಅದಕ್ಕೆಲ್ಲ ನೀವೆಲ್ಲ ಗೈಡ್ ಮಾಡ್ತಾಯಿದ್ದೀರಿ. ಸೊ ಹಂಗೆ ಇವತ್ತು ನಾಳೆ ತಾವೆಲ್ಲ ನಮ್ಮ ಯಾರು ಹೊರಗಡೆ ದೇಶದಿಂದ ಇನ್ವೆಸ್ಟ್ಮೆಂಟ್ಗೆ ಬರ್ತಾರೆ, ಆ ಇನ್ವೆಸ್ಟ್ಮೆಂಟ್ಗೆ ಒಳ್ಳೆಯ ಮಾರ್ಗದರ್ಶನವನ್ನು ತಾವು ಕೊಟ್ಕೊಂಡು ಹೋಗ್ತಾ ಇದ್ದೀರಿ. ನಿಮ್ಮ ಮೇಲೆ, ಯಾಕೆಂದರೆ ನಿಮ್ಮ ಮೇಲೆ ಅಲ್ಟಿಮೇಟ್ಲಿ ದಿ ಟ್ರಸ್ಟ್ ನಿಮ್ಮ ಮೇಲೆ ನಾವೇನು ಇಂಪೋಸ್ ಮಾಡ್ತೀವಲ್ಲ, ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾಕೆಂದರೆ ನಮಗಷ್ಟು ಪ್ರತಿಯೊಂದು ಸೆಕ್ಷನಲ್ಲೂ ಕೂಡ ಬೇಕಾದಷ್ಟು ಪರ ವಿರೋಧ ಡಿಫಿಷಿಯನ್ಸಿ ಇವೆಲ್ಲ ಕೂಡ ಇರ್ತದೆ. ಪ್ರತಿ ಸಂದರ್ಭದಲ್ಲೂ ಕೂಡ ಸೊಸೈಟಿ ವರ್ಕೌಟ್ ಮಾಡಬೇಕಲ್ಲ. ಸೊಸೈಟಿ ಹ್ಯಾಸ್ ಟು ಅಲ್ಟಿಮೇಟ್ಲಿ ವರ್ಕೌಟ್. ಸೊ ಕರ್ನಾಟಕ ಈಸ್ ವೆರಿ ಗ್ರೇಟ್ ಹಬ್ ಫಾರ್ ನ್ಯೂ ಇನ್ವೆಸ್ಟ್ಮೆಂಟ್ಸ್, ಜಾಬ್ ಕ್ರಿಯೇಷನ್ ಆ್ಯಂಡ್ ಬಿಸ್ನೆಸ್ ಆ್ಯಂಡ್ ಎಕ್ಸ್ಪೋರ್ಟ್ ಆಲ್ಸೋ. ಎಕ್ಸ್ಪೋರ್ಟ್ ವಿಚಾರದಲ್ಲೂ ಕೂಡ ಬೇಕಾದಷ್ಟಿದೆ, ಇನ್ನೋವೇಷನ್ ಕೂಡ ಇದೆ. ಸೊ ಆಲ್ ಗ್ಲೋಬಲ್ ಇನ್ವೆಸ್ಟರ್ಸ್ ಆರ್ ಲುಕಿಂಗ್ ಅಟ್ ಬ್ಯಾಂಗ್ಳೂರ್ ಬಿಕಾಸ್ ದಿ ಟ್ಯಾಲೆಂಟ್ ಹಬ್. ಈಗ ನೀವು ಇಲ್ಲೇ ಲೆಕ್ಕ ಹಾಕೊಂಡ್ರೆ ಇಲ್ಲಿ ಎಷ್ಟು ಜನ ಇದ್ದೀರಿ, ಎಷ್ಟು ಬುದ್ಧಿವಂತರಿಲ್ಲಿದ್ದೀರಿ, ಎಷ್ಟು ನೀವೆಲ್ಲ ನಿಮ್ಮ ಇನ್ಸ್ಟಿಟ್ಯೂಷನ್ ಬಗ್ಗೆ ನೀವೆಲ್ಲ ಮಾತಾಡ್ತಿದ್ದೀರಿ. ಅದ್ಯಾವುದೋ ಜಾಗದ ಬಗ್ಗೆ ಒಂದು ಮಾತಾಡಿದ್ರಿ. ಯು ಪ್ಲೀಸ್ ಕಮ್ ಅಂಡ್ ಮೀಟ್ ಮೀ ಆಫ್ಟರ್ ಎ ವೀಕ್ ಆರ್ ಸಮಥಿಂಗ್ ಆಫ್ಟರ್ ದ ಅಸೆಂಬ್ಲಿ ಓವರ್ ಇಸ್ ಓವರ್. ಐ ವಿಲ್ ಡೆಫಿನೆಟ್ಲಿ. ಯು ಆರ್ ನಾಟ್ ಆಸ್ಕಿಂಗ್ ಫಾರ್ ಯುವರ್ ಸೆಲ್ಫ್, ಯು ಆರ್ ಆಸ್ಕಿಂಗ್ ಫಾರ್ ದಿ ಸೇಕ್ ಆಫ್ ದಿ ಸ್ಟೇಟ್ ಆ್ಯಂಡ್ ಆಲ್ ದಿ ಯಂಗ್ ನ್ಯೂ ಜನರೇಷನ್. ಸೊ ಎಲ್ಲರೂ ಕೂಡ ಬರೀ ಇಂಜಿನಿಯರ್ಸು, ಡಾಕ್ಟರ್ಸ್, ಬರೀ ಇಂಜಿನಿಯರ್. ಈ ವರ್ಷ 30,000 ಇಂಜಿನಿಯರ್ ಸೀಟು ವೇಕೆಂಟ್ ಉಳ್ಕೊಂಬಿಟ್ಟಿದೆ. ಅಂದರೆ ನಮ್ಮಲ್ಲಿ ಮೋರ್ ದೆನ್ 1 lakh ಇಂಜಿನಿಯರ್ಸ್ನ ವಿ ಪ್ರೊಡ್ಯೂಸ್ ಎವ್ರಿ ಇಯರ್.
ಅವ್ರಿಗೆ ಒಳ್ಳೊಳ್ಳೆ ಜಾಬ್ ಕೊಡೋಕ್ಕಾಗ್ತಾಯಿಲ್ಲ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇರೆ ಬಂದ್ಬಿಟ್ಟಿದೆ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ನೀವು ಎಷ್ಟು ಜನ ಈಗಾಗಲೇ ಶುರು ಮಾಡಿಬಿಟ್ಟಿದ್ರು ನನಗೆ ಗೊತ್ತಿಲ್ಲ. ಏನೇ ಉಪಯೋಗಿಸ್ಕೊಂಡು ಕೊನೆಗೆ ಏನೇನು ಆಗ್ತದೋ ಮುಂದಕ್ಕೆ ಗೊತ್ತಿಲ್ಲ. ಬಟ್ ಸ್ಟಿಲ್ ಕೆಲವರೆಲ್ಲ ಹೇಳ್ತಾ ಇದ್ದಾರೆ ನಥಿಂಗ್ ಟು ವರಿ, ಇದೆಲ್ಲ ಒಂದು ಸ್ಮಾಲ್ ಒಂದು 2 ವರ್ಷ ಈ ಸಮಸ್ಯೆ ಆಗ್ತದೆ, ಮತ್ತೆ ಅಗೇನ್ ದೇರ್ ಬಿ ಸೆಟಲ್ಮೆಂಟ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಈಗ ಲೆಕ್ಕಾಚಾರ ಕೂಡ ನಿಮಗೂ ಕೂಡ ಏನೇನು ಗೈಡೆನ್ಸ್ ಮಾಡಲಿಕ್ಕೆ ತಾವು ಹೋಗ್ತಾ ಇದ್ದೀವಿ. ಮೊನ್ನೆ ಕೋರ್ಟಲ್ಲೂ ಕೂಡ ನನಗೆ ಕೆಲವು ಸೀನಿಯರ್ಸ್ ಎಲ್ಲ ಸಿಕ್ಕಿದ್ರು. ಅಲ್ಲೂ ಕೂಡ ಹೈಕೋರ್ಟು ಸುಪ್ರೀಂ ಕೋರ್ಟಲ್ಲೂ ಕೂಡ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಉಪಯೋಗಿಸಿ ಅಲ್ಲೂ ಕೂಡ ಜಡ್ಜ್ಮೆಂಟ್ಗಳು ಬರೀಬೇಕಾರೆ ಎಲ್ಲ ಕೂಡ ರಿಸರ್ಚ್ ಮಾಡಲಿಕ್ಕೆ. ಬಟ್ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಏನು ಫೀಡ್ ಮಾಡಿರ್ತೀವಿ ಅದು ಮಾತ್ರ ಗೊತ್ತಾಗ್ತದೆ ಅನ್ನೋದು ನನ್ನ ಭಾವನೆ. ಸೊ ಹಂಗೆ ಈ ಸಂದರ್ಭದಲ್ಲಿ ನಾವು ಅದಕ್ಕೆ ಹೋಗಬೇಕು. ಇಲ್ಲಿ ನಾವು ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಲ್ಲಿ ಕಮರ್ಷಿಯಲ್ ಟ್ಯಾಕ್ಸು, GST ಟ್ಯಾಕ್ಸು, ಇದ್ರ ಬಗ್ಗೆ ನಾವು ಕೂಡ ಚಿಂತೆ ಮಾಡ್ತಾ ಇದ್ದೀವಿ. 2 ದಿನ ಚರ್ಚೆ ಮಾಡ್ತಾ ಇದ್ದೀರಿ. ಜೊತೆಗೆ ನನ್ನೊಂದು ಸ್ಮಾಲ್ ರಿಕ್ವೆಸ್ಟ್ ಇದೆ, ನಮ್ಮ ಗೌರ್ಮೆಂಟ್ಗೂ ನೀವು ಅಡ್ವೈಸ್ ಮಾಡಿ, ಏನಾದ್ರು ಒಳ್ಳೇದಿದ್ರೆ ಹೆಂಗೆ ಜಾಸ್ತಿ ಹಣ ತಿರ್ಬೋದು, ಯಾವ ರೀತಿ ಸಹಾಯ ಮಾಡ್ಬೋದು. ಈಗ ನಾವು 52 ಲಕ್ಷ 52,000 ಕೋಟಿ ಇವತ್ತು ನಾವು 5 ಗ್ಯಾರಂಟಿ ಕೊಡ್ತಾ ಇದ್ದೀವಿ. 20,000 ಕೋಟಿ ರೈತರಿಗೆ ಕೊಡ್ತಾ ಇದ್ದೀವಿ. ಬೇರೆ ಬೇರೆ ಪೆನ್ಷನ್ಸ್ ಕೊಡ್ತಾ ಇದ್ದೀವಿ. ಆಲ್ಮೋಸ್ಟ್ ಹೆಚ್ಚು ಕಮ್ಮಿ 70% ಬರೀ ಪೆನ್ಷನ್ಸು, ಸ್ಯಾಲ್ರಿ ಇವಕ್ಕೆಲ್ಲ ಹೋಗ್ತಾ ಇದೆ. ಬರೀ 30% ಮಾತ್ರ ಬೇರೆ ಡೆವಲಪ್ಮೆಂಟ್ ಮಾಡ್ತಾ ಇದ್ವಿ. ಸೊ ಇನ್ನು ಯಾವ ರೀತಿ ಮಾಡ್ಬೋದು, ನಿಮ್ಮ ಬಿಸ್ನೆಸ್ ಕಮ್ಯುನಿಟಿಗೂ ತೊಂದರೆ ಆಗಬಾರ್ದು, ಅಟ್ ದಿ ಸೇಮ್ ಟೈಮ್ ಶಿಸ್ತಿರಬೇಕು, ಸರ್ಕಾರಕ್ಕೂ ಒಳ್ಳೇದಾಗಬೇಕು. ಹಂಗೆ ನಾವು ಇವತ್ತೇನು 52,000 ಕೊಡ್ತಾ ಇದ್ದೀವಿ, ಅದು ಯಾಕೆಂದರೆ ಬೆಲೆಗಳೆಲ್ಲ ಗಗನಕ್ಕೆ ಹೋಗ್ತಾ ಇದೆ, ಆದಾಯ ಎಲ್ಲ ಪಾತಾಳಕ್ಕೆ ಹೋಗ್ತಾ ಇದೆ. ಈ ಮಧ್ಯದಲ್ಲಿ ಕಾಮನ್ ಮ್ಯಾನ್ ಬದುಕಬೇಕಲ್ಲ. ಈಗ ನಿಮ್ಮ ಹತ್ರ ನಾನು ಮಾತಾಡ್ತಾ ಇರೋದು ಯಾರು, ನೀವು ಯಾರು ಆ ಸೆಕ್ಷನ್ ಜೊತೆ ನೀವಿಲ್ಲ. ಬಟ್ ಅವ್ರಿಗೂ ಕೂಡ ನಾವು ಸ್ಟ್ರೆಂತು, ಸೋಷಿಯಲ್ ಸೆಕ್ಯೂರಿಟಿ ಸಿಸ್ಟಮ್ಮು ಇಡೀ ಪ್ರಪಂಚದಲ್ಲಿದೆ. ನಾವೇನು ಹೊಸದಾಗೇನು ತರಲಿಲ್ಲ ಇದನ್ನು. ಬಟ್ ನಾವು ಸ್ವಲ್ಪ ಕರ್ನಾಟಕ ರಾಜ್ಯ ವಿ ಟುಕ್ ಎ ಲೀಡ್. ಬಟ್ ವಾಟ್ ವಿ ಟುಕ್ ಎ ಲೀಡ್, ಇಟ್ ಹ್ಯಾಸ್ ಬಿಕಮ್ ಎ ಗ್ಲೋಬಲ್ ಡಿಸ್ಕಷನ್. ಮತ್ತು ಬೇಕಾದಷ್ಟು ಮಾತಾಡ್ತಾರೆ. ಇಡೀ ಇಂಡಿಯಾ ಪ್ರೈಮ್ ಮಿನಿಸ್ಟರ್ ಕೂಡ ಕ್ರಿಟಿಸೈಸ್ ಮಾಡಿದ್ರು ವಾಟ್ ವಿ ಸೆಡ್ ಅಬೌಟ್ ಅವರ್ 5 ಗ್ಯಾರಂಟೀಸ್. Now he had to follow in Maharashtra, he had to follow in West Bengal, he has to follow in Haryana, he has to follow in different part of Madhya Pradesh and everything. Ultimately he also they said yes, there is a place which we have to enter. GST ವಿಚಾರದಲ್ಲೂ earlier ಅವರು he was finding difficult to yield to the circumstance. Again he just tried to settle some issues and reduce that GST also. Anyway, I will not comment much on all those issues. ಬಟ್ ಆನೆಸ್ಟ್ ಟ್ಯಾಕ್ಸ್ ಪೇಯರ್ಸ್ಗೆ ರಕ್ಷಣೆ ಸಿಗಬೇಕು, ಸಿಂಪ್ಲಿಟಿ ಇರೋರಿಗೆ ಮಾಡಬೇಕು. ಟ್ಯಾಕ್ಸ್ ವಿಷಯನವ್ರಿಗೆ ಏನು ಬೇಕಾದ್ರೂ ಮಾಡಲಿ, ಬಟ್ ಜನಕ್ಕೆ ನಾವು ಕದಿಬಾರ್ದು. ನಾವು ಈಗ ಬೇರೆ ಬೇರೆ ಕಂಟ್ರಿಗಳೆಲ್ಲ ಯಾವ ರೀತಿ ಬದುಕ್ತಾ ಇದೆ ಈಗ. ಸೊ ಮಿಡ್ಲ್ ಈಸ್ಟ್ ಕಂಟ್ರೀಸ್ ದೇ ಆರ್ ಇನ್ ಎ ಡಿಫ್ರೆಂಟ್ ವರ್ಷನ್. ಹೌ ವೈ ದೇ ಆರ್ ಆಲ್ ಆಫ್ ದೆಮ್ ಆರ್ ಗೋಯಿಂಗ್. ಹಂಗೆ ಜನನೂ ಅರ್ನ್ ಮಾಡಬೇಕು, ಸರ್ಕಾರಕ್ಕೂ ಸಹಾಯ ಮಾಡಬೇಕು. ಸರ್ಕಾರಕ್ಕೆ ಸಹಾಯ ಮಾಡಿದ್ರೆ ಮಾತ್ರ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ. ನಾನು ದುಡ್ಡಿಲ್ಲದೆ ನಾನೇನು ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ? ಐ ನೋ ಯು ಆಲ್ ಆರ್ ಸಫರಿಂಗ್. ಎಂಟೈರ್ ಎಲ್ಲ ಲೀಡರ್ಸು ನಾರ್ತ್ ಈಸ್ಟ್ ಅವ್ರು ಹೆಚ್ಚು ಕಮ್ಮಿ 7 ಸ್ಟೇಟ್ಸಿಂದ ಎಷ್ಟು ಲಕ್ಷ ಜನ ನಮ್ಮ ಬೆಂಗಳೂರು ಬಂದುಬಿಟ್ಟಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯು ಆಲ್ ಸಿ ದಟ್ ಆಲ್ ಸರ್ವಿಸ್ ಸೆಕ್ಟರ್ನೆಲ್ಲ ಅವರೇ ಬಂದು ಈಗ ಸೇರ್ತಾ ಇದ್ದಾರೆ. ನಾರ್ತ್ ಇಂಡಿಯಾಯಿಂದ ಎಲ್ಲ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಇಂಡಸ್ಟ್ರೀಸ್ ಬದಲು ಬರೀ ಚೆನ್ನೈಯವ್ರು ಬರ್ತಿದ್ರು, ತಮಿಳ್ನಾಡವರು. ಈಗ ನಾರ್ತ್ ಈಸ್ಟಿಂದ ಎಲ್ಲ ಕನ್ಸ್ಟ್ರಕ್ಷನ್ ಇಂಡಸ್ಟ್ರೀಸ್ಗೆ ಅವರು ಕೂಡ ಎಲ್ಲ ಬಂದುಬಿಟ್ಟಿದ್ದಾರೆ. ನೀವು ಯಾವುದೇ ಬಿಸ್ನೆಸ್ ಅವ್ರು ತೊಗೊಳ್ಕೊಡಿ, ಆಂಧ್ರದಿಂದ ಅಲ್ಲೇನಾದ್ರು ರಾಜಕೀಯ ಸ್ವಲ್ಪ ಹೆಚ್ಚು ಕಮ್ಮಿ ಬೇರೆ ಪಾರ್ಟಿ ಇದ್ದರೆ ಅವರೆಲ್ಲ ಒಂದು ಸೆಕ್ಷನ್ ಇಲ್ಲಿಗೆ ಬರ್ತಾರೆ. ತಮಿಳ್ನಾಡಲ್ಲಿ ಹೆಚ್ಚು ಕಮ್ಮಿ ಆದರೂ ತಿರ್ಗಿ ಅವರೆಲ್ಲ ಬಂದು ಇಲ್ಲಿಗೆ ಬರ್ತಾರೆ. ಸೊ ಬ್ಯಾಂಗ್ಳೂರ್ ಈಸ್ ಗ್ರೋಯಿಂಗ್. ಅಲ್ಟಿಮೇಟ್ಲಿ ದೇ ಆಲ್ ಆರ್ ಡಿಪೆಂಡ್ ಅಪಾನ್ ಯು. ಸೊ ಯು ಗೈಡ್ ದೆಮ್ ಟು ಪೇ ಮೋರ್ ಟ್ಯಾಕ್ಸಸ್, ಹೆಲ್ಪ್ ದಿ ಸೊಸೈಟಿ. ಅವರು ಕೂಡ ಸಮಾಜಕ್ಕೆ ಸಹಾಯ ಮಾಡಬೇಕು. ಆಮೇಲೆ CSR ಕೂಡ ನೀವೆಲ್ಲ ಗೈಡ್ ಮಾಡಬೇಕು. ಯು ಆಲ್ ಶುಡ್ ಗೈಡ್ ಇನ್ ದಿ CSR. ಡೋಂಟ್ ಪುಟ್ ಯೂಸ್ ಇಟ್ ಡ್ಯೂ ಟು ಸಮ್ ಟ್ರಸ್ಟ್ ಫೆಲೋಸ್, ಮಿಸ್ಯೂಸ್ ಮಾಡಬೇಕು. ನಾನು ಕಮ್ ಔಟ್ ವಿತ್ ಎ ನ್ಯೂ ಕಾನ್ಸೆಪ್ಟ್ ಫಾರ್ ಎಜುಕೇಷನ್. ವಾಟ್ ಎವರ್ ದಿ ಡೂ ಪ್ರೈಮರಿ ಎಜುಕೇಷನ್ಗೆ ಕೊಡಬೇಕು, ಎಸ್ಪೆಷಲಿ ಟು ದಿ ರೂರಲ್ ಪಾರ್ಟ್ಸ್ ಆಫ್ ದಿ ಕಂಟ್ರಿ, ಸ್ಟೇಟ್ ಅಂತ ಐ ಹ್ಯಾವ್ ಕಮ್ ಔಟ್ ವಿತ್ ಎ ನ್ಯೂ ಪಾಲಿಸಿ, ಎಜುಕೇಷನ್ ಪಾಲಿಸಿ. ಬಿಕಾಸ್ ಬ್ಯಾಂಗ್ಳೂರಿಗೆ ಟೌನ್ಗಳಿಗೆ ಜನ ಬರೋದನ್ನ ಕಡಿಮೆ ಮಾಡಬೇಕು. 70 ಲಕ್ಷ ಇತ್ತು 25 ವರ್ಷದಿಂದ ನಾನು ಮಿನಿಸ್ಟರ್ ಆಗಿದ್ದಾಗ. ಈಗ 1,40,00,000 ಇದೆ. 1,35,00,000 vehicles are there. Where is the place? I think you have left your houses 7 o'clock itself to come here at 9 o'clock. This is a problem, but still we are trying to do. ನಾನೇನೋ ಟನಲ್ ಮಾಡೋಕೆ ಹೋಗೋಣ ಅಂತಂದರೆ ಪಾಪ ಅವನು ಯಾರೋ BJP ಅವರು, ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ಇಸ್ ದೇರ್.
ಏನು ಬರೀ ಟ್ರಬಲ್. ನೀವೆಲ್ಲ ಅವ್ರಿಗೆ ಓಟ್ ಹಾಕಬೇಕು ಅಂತ ಓಟ್ ಹಾಕಿದ್ದೀವಿ. ಬೇಸಿಕ್ ಕಾಮನ್ಸ್. ಈ ದೇಶದಲ್ಲಿ ವಿದ್ಯಾವಂತರೇ ಇಲ್ಲದೆ ಹೋದ್ರು ನಡೀತದೆ, ಬುದ್ಧಿವಂತಿಕೆ ಇಲ್ಲದೆ ಹೋದ್ರು ನಡೀತದೆ. ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು. ದೇ ಡಸಂಟ್ ಹ್ಯಾವ್ ಕಾಮನ್ಸ್. ವಾಟ್ ಈಸ್ ದಿ ವರ್ಲ್ಡ್? ಎಂಟೈರ್ ಇಂಡಿಯಾಲಿ ಎಲ್ಲ ಹೊಸದಾಗಿ ರೋಡ್ ಹೊಡೆದಾಕಾಗಲ್ಲ, ಟನಲ್ ಹೋಗ್ಬೇಕು, ಬೇರೆ ದಾರಿ ಹೊಡಬೇಕು, ಫ್ಲೈಓವರ್ಸ್ ಹೋಗ್ಬೇಕಂತ. ಇಲ್ಲಿ ಮಾತ್ರ ನೀವು ಯಾರು ಓಟ್ ಹಾಕ್ತಾ ಇದ್ದೀರಿ ಅವ್ರು ಮಾತ್ರ ಟನಲ್ ಬೇಡ ಅದು ಬೇಡ ಅಂತ ಎಲ್ಲ ಪರ್ಸನಲ್ ಅಜೆಂಡಾ ಇಟ್ಕೊಂಡು ಇವತ್ತು ಓಡ್ತಾರೆ. ಹೇಳ್ದೆ ಅವ್ರ ಲೀಡರ್ಸ್ಗೆ, ಸೆಂಟ್ರಲ್ ಮಿನಿಸ್ಟರ್ಸ್ ಕೇಳಿದೆ, ದಿಸ್ ಇಸ್ ವಾಟ್ ದಿ ಪೀಪಲ್ ಯು ಆರ್ ಗೋಯಿಂಗ್ ಟು ಸೆಲೆಕ್ಟ್. ಸೊ ವೆರಿ ಕಾಷಿಯಸ್. ಈಗ ಬೆಂಗಳೂರಿನಲ್ಲೂ ಕೂಡ ನಾವು ಭಾಳ ಅತಿ ದೊಡ್ಡ ಬದಲಾವಣೆಗೆ ಇವತ್ತು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ವಿ ನೋ ಬೆಂಗಳೂರು ಸ್ಟ್ರಾಂಗ್ ಆದರೆ, ಅರ್ಬನ್ ಸ್ಟ್ರಾಂಗ್ ಆದರೆ, ಟ್ಯಾಕ್ಸ್ ಪೇಯರ್ ಸ್ಟ್ರಾಂಗ್ ಆದರೆ, ರೂರಲ್ ಎಕನಾಮಿ ಸ್ಟ್ರಾಂಗ್ ಆಗ್ತಿದೆ ಕೂಡ ನಮಗೆ ಅರಿವಿದೆ. ಅದಕ್ಕೆ ನಾನು ಪ್ರಿಯಾಂಕ್ ನಾವೆಲ್ಲ ಇಲ್ಲಿಗೆ ಬಂದಿರೋದು ನಿಮಗೆ ಗುಣಾರ ಚಪ್ಪಾಳೆ ಅದಕ್ಕೆಲ್ಲ ಆಗಲ್ಲ. ಐ ವಿಲ್ ಬಿ ವಿತ್ ಯು, ಯು ಶುಡ್ ಬಿ ವಿತ್ ಅಸ್ ಅಂತ ಹೇಳಲಿಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. ಸೊ ಆ ಕಮಿಟ್ಮೆಂಟು ನಿಮಗೆಲ್ಲ ಇರಲಿ. ಸೊ ನಾನು ತಮ್ಗೆ ಹೇಳೋದು ಇಷ್ಟೇ, ತಾವೆಲ್ಲ ಈಗ ನನಗೆ ಸ್ವಲ್ಪ ಅಸೆಂಬ್ಲಿಗೆ ಹೋಗಿದೆ, ಇನ್ನೊಂದು ದಿನ ಬಂದು ಯಾವುದಾದ್ರು ಸಂದರ್ಭದಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಈಗ ನನಗೆ ನೀವೆಲ್ಲ ಸುಮಾರು ಅತಿ ಹೆಚ್ಚು 42,000 ಜನ ಏನೋ ಸಿ ಎಗಳು ಇಲ್ಲಿದ್ದೀರಿ ಅನ್ನೋದು ಕೂಡ ನನಗೆ ಮಾಹಿತಿ ಬಂದಿದೆ. ಈಗ PMLA ಲಾ ಬಂತು, ಬೇನಾಮಿ ಲಾ ಬಂತು, ಬ್ಲ್ಯಾಕ್ ಮನಿ ಲಾ ಬಂತು, ಇವೆಲ್ಲ ಬಂದು ಅದರಲ್ಲಿ ಎಷ್ಟೆಷ್ಟು ಹ್ಯಾರಾಸ್ಮೆಂಟ್ ಆಗ್ತಾಯಿದೆ ಕಾಮನ್ ಮ್ಯಾನ್ಗೆ ಅಂತ ಕೂಡ ನನಗೆ ಅರಿವಿದೆ. ಸೊ ಇದನ್ನೆಲ್ಲ ಮುಂದಕ್ಕೆ ಏನು ಮಾಡಬೇಕು. ಬಟ್ ನಿಮ್ಮಲ್ಲಿ ಭಾಳ ಎಬಿಲಿಟಿ ಇರೋಂಥ ಪ್ರೊಫೆಷನಲ್ ಇಟ್ಕೊಂಡಿದ್ದೀರಿ. ಎಥಿಕಲ್ ವ್ಯಾಲ್ಯೂಸ್ ನಿಮ್ಮಲ್ಲಿ ಭಾಳ ಇದೆ. ಆ ಎಥಿಕಲ್ ವ್ಯಾಲ್ಯೂಸ್ಗೋಸ್ಕರ ನಿಮಗೆಲ್ಲ ಒಂದು ಸಲ್ಯೂಟ್ ಮಾಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್. ಸೊ ಇನ್ನೂ ಏನೇ ಬೇಕಾದಷ್ಟಿದೆ. ಸೊ ನೀವು ಅನೇಕ ಲಿಟ್ರಸಿ ಪ್ರೋಗ್ರಾಮ್ಸು ಎಲ್ಲ ಕೂಡ ತಾವೆಲ್ಲ ಇಟ್ಕೊಂಡಿದ್ದೀರಿ. ತಮ್ಮ ವಿಚಾರಧಾರೆಗಳು ಭಾಳ ಇದೆ. ಸೊ ಯು ಪ್ಲೀಸ್ ಗೈಡಸ್. ಯು ಮೇಕ್ ಎ ಡಾಕ್ಯುಮೆಂಟ್ ವಾಟ್ ಗೌರ್ಮೆಂಟ್ ಕ್ಯಾನ್ ಡೂ. ನಮ್ಮಲ್ಲೇನಾದ್ರು ತಪ್ಪಿದೆಲ್ಲ ಕೂಡ ನಿಮಗೆ ದಾಖಲೆಗಳೆಲ್ಲ ಸಿಗ್ತದೆ, ಎಲ್ಲ ಬೇಕಾದ್ರೆ ತೆಗೆದುಕೊಂಡು. ಸರ್ಕಾರಕ್ಕೆ ಜಾಸ್ತಿ ಹಣ ಸಂಗ್ರಹ ಮಾಡಲಿಕ್ಕೆ, ಲೂಸ್ ಪೋಲ್ಸ್ ಹಾಕಲಿಕ್ಕೆ, ನಮ್ಮಲ್ಲೇನಾದ್ರು ತಪ್ಪಿದ್ರು ಕೂಡ ನಾವು ತಿದ್ಕೊಳ್ಳಿಕ್ಕೆ ನಿಮ್ಮ ಅಸೋಸಿಯೇಷನು, ಬ್ಯಾಂಗ್ಳೂರ್ ಚಾಪ್ಟರ್ ಅಸೋಸಿಯೇಷನು, ನೀವು ಚಾರ್ಟೆಡ್ ಅಕೌಂಟೆಂಟ್ಸು, ಯು ಆರ್ ಮೋರ್ ಮೈ ಗೌರ್ಮೆಂಟ್ ಈಸ್ ಎ ಓಪನ್ ಬುಕ್. ನನಗೇನಿಲ್ಲ, ನಾವು ಯಾರೋ ಎವ್ರಿ ಡೇ ಈಸ್ ಎಜುಕೇಷನ್, ಎವ್ರಿ ಡೇ ಈಸ್ ನಾಲೆಜ್. ನೀವೆಲ್ಲ ಎಷ್ಟೆಷ್ಟು ದೊಡ್ಡ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಲ್ಟಿಮೇಟ್ಲಿ ಎವ್ರಿ ಡೇ ಯು ಹ್ಯಾವ್ ಟು ಲುಕ್ ಅಟ್ ನ್ಯೂ ಇಶ್ಯೂಸ್, ನ್ಯೂ ಥಿಂಗ್ಸ್, ಹೌ ಟು ಸಾರ್ಟ್ ಔಟ್ ಪ್ರಾಬ್ಲಮ್. ನಿಮ್ಮ ಸಮಸ್ಯೆ, ನಿಮ್ಮ ವಿಚಾರಧಾರೆ ಇರೋದೆ ಯು ಹ್ಯಾವ್ ಟು ಸಾಲ್ವ್ ಪ್ರಾಬ್ಲಮ್ಸ್. ಹಂಗೆ ಸರ್ಕಾರದ ಏನಾದ್ರು ಇತ್ತು ಅಂತಂದರೆ, ಯಾಕೆಂದರೆ ನಮಗೆಲ್ಲ ಅಷ್ಟು ಟೈಮ್ ಇರಲ್ಲ. ವಿಲ್ ಹ್ಯಾವ್ ಟು ಡಿಪೆಂಡ್ ಓನ್ಲಿ ಆನ್ ಬ್ಯೂರೋಕ್ರಸಿ. ಅವ್ರು ಏನು ಹೇಳ್ತಾರೆ ಅವ್ರು ಏನು ಹೇಳಿದ್ರು ನಾವು ಅದನ್ನೆಲ್ಲ ಒಪ್ಕೊಳ್ಬೇಕಾಗ್ತದೆ. ಹಂಗೆ ನೀವು ಕೂಡ ಮಧ್ಯದಲ್ಲಿ ಸರ್ಕಾರಕ್ಕೂ ಬ್ಯೂರೋಕ್ರಸಿ ಮಧ್ಯದಲ್ಲಿ ಕೂಡ ನಮ್ಮಂಥ ರಾಜಕಾರಣಿಗಳ ತಲೆಗೆ ಕೆಲವು ವಿಚಾರಗಳನ್ನು ಮುಟ್ಲಿಕ್ಕೆ, ಸರ್ಕಾರಕ್ಕೆ ಅತಿ ಹೆಚ್ಚು ಶಕ್ತಿ ಬರಲಿಕ್ಕೆ, ಹಣ ಬರಲಿಕ್ಕೆ, ನೀವು ಕೂಡ ಮಾರ್ಗದರ್ಶನ ಕಾಡಲಿಕ್ಕೆ ನಿಮ್ಮದು ಕೂಡ ಪಾತ್ರ ವಹಿಸಲಿ. ನಿಮ್ಮ ಜಾಗದ ವಿಚಾರ ನನಗಿರಲಿ, ನಮ್ಮ ಸರ್ಕಾರಕ್ಕೆ ಗೈಡ್ ಮಾಡಿ ನಮಗೆ ಸಹಾಯ ಮಾಡೋಂಥ ಜವಾಬ್ದಾರಿ ನಿಮಗಿರಲಿ. ಇಷ್ಟು ಮಾತ್ರ ಹೇಳಿ ನಾನು ನಿಮ್ಮ ಮುಂದುವರಿಸಿ, ಮುಂದಕ್ಕೆ ಒಂದು ವಾರನೋ 15 ದಿನ ಆದಮೇಲೆ ಬನ್ನಿ, ಜಾಗದ ವಿಚಾರ ತಗೊಬನ್ನಿ, ಅದನ್ನೇನಿದೆ ನಾನು ಸಾರ್ಟ್ ಔಟ್ ಮಾಡೋಂಥ ಇರಲಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಭಾಳ ಸಂತೋಷದಿಂದ ಈ ಜ್ಯೋತಿ ನೋಡಿ ಹೆಂಗೆ ಇನ್ನೂ ಉರಿತಾ ಇದೆ. ಅದು ವರಮಹಾಲಕ್ಷ್ಮಿ ದಿನ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನಶಕ್ತಿ ಸ್ವರೂಪಸ್ಯ ದೀಪ ಜ್ಯೋತಿ ಪ್ರಕಾಶಿತಂ. ಯಾಕೆ ನೀನು ಅಡ್ಡ ಇಟ್ಬಿಟ್ಟೆ ದೀಪನ ಈಚೆ ಇಡುತ್ತಾ ಇರೋದು? ನೋಡು ಎಷ್ಟು ಚೆನ್ನಾಗಿ ಉರಿತಾ ಇದೆ. ಇಡುವ ಕಡೆ ಮಾಡ, ಅದೇನೋ ಅಡ್ಡ ಇಟ್ಬಿಟ್ಟಿದ್ಯಲ್ಲ ನೀನು. ಅಲ್ಲಿಡು. ನಾವು ಹತ್ಸೋ ಜ್ಯೋತಿ ಇದೆಯಲ್ಲ ಅಷ್ಟು ಸರಿಸಾಗಿ ಆರಲ್ಲ ಅದು. ಅದಕ್ಕೆ ಬೆಳಕು ಕೊಡ್ತಾ ಇರ್ತದೆ. ಸೊ ಹಂಗೆ ನಿಮ್ಮ ಬದುಕಿನಲ್ಲಿ, ರಾಜ್ಯದ ಬದುಕಿನಲ್ಲೂ ಕೂಡ ಆ ಜ್ಯೋತಿ ಬೆಳಗ್ತದೆ. ಆ ಬೆಳಕಿಗೆ ನೀವೆಲ್ಲ ಕೂಡ ಭಾಳ ಸಂತೋಷದಿಂದ ಜ್ಯೋತಿನ ವರಮಹಾಲಕ್ಷ್ಮಿ ದಿನ ಬೆಳಗಿಸ್ತಾ ಇದ್ದೀರಿ. ಈ ರಾಜ್ಯಕ್ಕೆ ಇನ್ನೂ ಭಾಳ ಅತ್ಯುಜ್ವಲಂಥ ಆರ್ಥಿಕ ಶಕ್ತಿ ಸಿಗಲಿ. ಇಲ್ಲಿ ಕರ್ನಾಟಕ ವೆರಿ ಫೇಮಸ್ ಫಾರ್ ನಾಲೆಜ್. ನಮ್ಮ ಹ್ಯೂಮನ್ ಕ್ಯಾಪಿಟಲ್ ಎಲ್ಲರೂ ಇದೆಯಾ? ಹ್ಯೂಮನ್ ಕ್ಯಾಪಿಟಲ್ ನಮ್ಮಲ್ಲಿರೋಷ್ಟು ಡಾಕ್ಟರ್ಸ್ ಎಲ್ಲರೂ ಇದ್ದಾರಾ? ಇಂಜಿನಿಯರ್ಸ್ ಎಲ್ಲರೂ ಇದ್ದಾರಾ? ಎಲ್ಲೂ ಇಲ್ಲ. ಯಾರು? ಅದು ನಿಮ್ಮ ಮಕ್ಕಳು, ನಿಮ್ಮ ಸ್ನೇಹಿತರು. ಸೊ ದಿಸ್ ಈಸ್ ದೇರ್. ಸೊ ಹಂಗೆ ನಮ್ಮ ಜ್ಯೋತಿ ಆರೋದಿಲ್ಲ, ಕರ್ನಾಟಕ ಜ್ಯೋತಿನ ನೀವು ಬೆಳೆಸಬೇಕು. ಇಷ್ಟು ಮಾತ್ರ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.